ರೀಚ್ ಆದ್ರಿ. ಸೊ ನಮ್ಮ ಗಾಡಿಗಳು ಇವತ್ತು ಚೆಕ್ಔಟ್ ಮಾಡ್ಬೋದು ನೀವು. ಇದು ನಮ್ಮ ಡ್ಯೂಕ್ 250 ಇದೆ ಆ್ಯಂಡ್ ನಮ್ಮ ದುಲಾರಿ ಇಲ್ಲಿದೆ. ಸೊ ದುಲಾರಿ ಟೋಟಲಿ ಫುಲ್ ಕಲರ್ ಚೇಂಜ್. ಸೊ ಗೈಸ್ ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವೀಡಿಯೋಗೆ ನೇಮ ಸುಸ್ವಾಗತ. ಸೊ ಇವತ್ತು ನಮ್ಮ ಬ್ಲಾಗು ಕನ್ನಡದಲ್ಲಿದೆ. ಸೊ ಇವತ್ತು ನಮ್ಮ ದುಲಾರಿ, ನಮ್ಮ ಮಾರ್ಕೋ, ಡ್ಯೂಕ್ 350, WBನೂ ಎಲ್ಲ ಗಾಡಿಗಳು ಫುಲ್ಲಿ ಸ್ಟಾಕ್. ಸೊ ನಮ್ಮ ಕಾರ್ತಿಕ್ ಬ್ರೋ ಗಾಡಿ ನೀವು ಆಕ್ಸೆಸ್ ಮಾಡ್ಬೋದು. 95 ಹೋಗ್ತಾ ಇದೆ. ಸೊ 95 ಸ್ಪೀಡಿಂದ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಸೊ ನೋಡೋಣ. ಸೊ ನಮ್ಮ ಕಾರ್ತಿಕ್ ಬ್ರೋ ಅವರು ಬ್ರದರ್ ಹತ್ರ ಒಂದು ಡ್ಯೂಕ್ 250 ಇದೆ. ಸೊ ಅದನ್ನು ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕಂದ್ರೆ ಇವತ್ತು ನಮ್ಮ ಡ್ಯೂಕ್ಗೆ ಮತ್ತು ನಮ್ಮ ದುಲಾರಿಗೆ ಲೈಕ್ ಟಾಪ್ ಸ್ಪೀಡ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಕಂಪೇರ್ ಮಾಡ್ತಾ ಇಲ್ಲ ಡ್ಯೂಕ್ಗೆ, ಬಿಕಾಸ್ ಅಪ್ಕಮಿಂಗ್ ಜನ್ರೇಷನಲ್ಲಿ ಡ್ಯೂಕ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಆನ್ RX. ಬಟ್ RX ಈಸ್ ಲೆಜೆಂಡ್ರಿ. ಬಟ್ ನಮ್ಮ ಮಕ್ಕಳಿಗೆಲ್ಲ ಏನಂದರೆ ಅವಾಗ ಡ್ಯೂಕ್ BS4 ಏನಿದೆ ಅದನ್ನು ಅವರು RX ಥರ ನೋಡ್ಕೊತಾರೆ ಅನ್ಕೊತೀನಿ. ಸೊ ಬನ್ನಿ ಹೋಗಿ ಡ್ಯೂಕ್ನ ಎತ್ಕೊಂಬರೋಣ. ಸೊ ಈ ಆಕ್ಸಸ್ಸು 80 ಮೇಲೆ ಹೋಗ್ತಾ ಇದ್ದಿಲ್ಲ. ಸೊ ಇವತ್ತೇನಂದರೆ 90 ದಾಟ್ಬಿಟ್ಟೈತೆ. ಸೊ ಗೈಸ್ ಕಾರ್ತಿಕ್ ಬ್ರೋ ಹತ್ರ ದುಲಾರಿ ಇದೆ ಆ್ಯಂಡ್ ನಮ್ಮ ಮೆಹರಾಜ್ ಬ್ರೋ ಹತ್ರ WB ಇದೆ ಆ್ಯಂಡ್ ಮನ್ಸೂರ್ ಬ್ರೋ ಮಾರ್ಕೋನ ಎತ್ಕೊಂಡಿದ್ದಾರೆ. ಸೊ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಡ್ಯೂಕ್ 250ನ ಎತ್ಕೊಂಬರ್ಬೇಕಂತ ಹೋಗ್ತಾ ಇದ್ದೀನಿ. ಓಹೋ ಗುರು, ಆಲ್ಮೋಸ್ಟ್ 100 ರೀಚ್ ಆಯ್ತು ಗುರು. ನೆಕ್ಸ್ಟ್ ಲೆವೆಲ್ ಗುರು. ವಾವ್, ಚೆಕ್ಔಟ್ ಮಾಡ್ಬೋದು ಗೈಸ್, ನೀವು ಇಲ್ಲೇ ಇದೆ. ಸೊ ಕಾರ್ತಿಕ್ ಬ್ರೋ ನಿಮ್ಗೇನು ಮೋಸ ಇಲ್ಲ, ಗಾಡಿ ಬೆದರ್ ಮಾಡ್ಕೊಂಬಿಟ್ರಿ. ಅವಾಗ ಬೈತಾ ಇರ್ತೀನಿ ಏನಕ್ರಿ ಆಕ್ಸಸ್ ಎತ್ಕೊಂಡ್ರಿ ಅಂತ. ಬಟ್ ಓಕೆ, ಚೆನ್ನಾಗಿದೆ ಗಾಡಿ. ಸೊ ನಮ್ಮ ಕಾರ್ತಿಕ್ ಬ್ರೋ ಇದೇ ಕೆಲಸ ಮಾಡಬೇಕಂದ್ರೆ ಒಂದು ಹಾಫ್ ಆನ್ ಅವರ್ಮಿಂದ ಜಾಸ್ತಿನೇ ತೊಗೊತಾ ಇತ್ತು. ಸೊ ನಾನು ಆಲ್ಮೋಸ್ಟ್ ಆಯಿತು ಒಂದು 10 ಮಿನಿಟ್ಸಲ್ಲಿ ನಮ್ಮ ಕಾಡ್ಗೋಡಿಯಿಂದ TC ಬಳ್ಳಿಯಾಗ ರೀಚ್ ಆಗೋಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಹೋಗಿ ಗಾಡಿಗಳೆಲ್ಲ ಎತ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಫೈನಲಿ ನಾವು ಎತ್ಕೊಂಡ್ರಿ ನಮ್ಮ ಡ್ಯೂಕ್ 250. ಸೊ ಗುರು, ನನಗೊಂದು ಕನ್ಫ್ಯೂಷನ್ ಇದ್ದು, ಡ್ಯೂಕ್ KTM ಅಂತ ಗೊತ್ತ. KTM ಬೇರೆ ಬರುತ್ತೆ. ಹೌದು. ಸೊ ನಮ್ಮ ಡ್ಯೂಕ್ 250. ಸೊ ಇದು ಬಂದ್ಬಿಟ್ಟು BS6. ಸೊ ಇದರಲ್ಲಿ ತುಂಬ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ ಲೆವೆಲ್ ನಾವು ಮೇಂಟೈನ್ ಮಾಡ್ಕೊಂಡು ಓಡಿಸಿದ್ರೆ ಒಳ್ಳೆ ಗಾಡಿ ಗುರು ಇದು. ಸೊ ಡ್ಯೂಕ್ ಹೆಸರು ಸ್ವಲ್ಪ ಹುಡುಗರಿಂದ ಕೆಟ್ಟೋಗೈತೆ. ಬಿಕಾಸ್ ವಿತೌಟ್ ಸೇಫ್ಟಿಗಳು ಅವರೆಲ್ಲ ಏರಿಯಾದಲ್ಲಿ ಓಡಿಸ್ಕೊಂಡು ಮಾಡೋಣ ಅನ್ಕೊಂತಾರೆ. ಸೊ ಅವರಿಂದ ಈ ಗಾಡಿ ಹೆಸರು ಚಪ್ಪಲಿ ಅಂತ ಬಂದಿದೆ. ಅದು ಬಿಟ್ಟರೆ ಈ ಗಾಡಿ ಚಪ್ಪಲಿ ಗಿಪ್ಪಲಿ ಎಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಗಾಡಿ ಹೇಳ್ಬೇಕಂದ್ರೆ. ಸೊ ಫಸ್ಟ್ ಕಡೆಯಿಂದ ನಾವು ಇವಾಗ ಬಿಡ್ತಾ ಇದ್ರಿ. ಸೊ ನಮ್ಮ WB ಇರೋ 5 ನಿಮಿಷ ಇರು, ನಾವು ಸ್ಟಾರ್ಟ್ ಮಾಡ್ತೀವಿ. 5 ನಿಮಿಷ ಇರು ಬ್ರೋ. ಸೊ ಇಲ್ಲ ಅಕ್ಕ. ಸೊ ಚೆಕ್ಔಟ್ ಮಾಡ್ಬೋದು ನಮ್ಮ WB. ಸೊ ದುಲಾರಿ ಚೆನ್ನಾಗಿ ಕಾಣ್ತಾ ಇದೆ. ಕ್ಯೂ ನೀ ಹೇ ಪೆಟ್ರೋಲ್ हाँ खोल को देखो टैंक. ಸೊ ನಮ್ಮ ದುಲಾರಿ ಸೆಟಪ್ ಚೆನ್ನಾಗಿದೆ. ಸೊ ಇವತ್ತು ಫೋಟೋಶೂಟ್ ಎಲ್ಲ ಸ್ವಲ್ಪ ಮಾಡಬೇಕು ಕ್ಲೀನಿಗೆ. ಅಂದರೆ ನಮ್ಮ ಡ್ಯೂಕ್ 250 ಚೆನ್ನಾಗಿದೆ. ಸೊ ಈ ಗಾಡಿ ಒರಿಜಿನಲ್ ಜಿನ್ಯೂನ್ ಮೀಟರ್ ಚೆಕ್ಔಟ್ ಮಾಡ್ಬೋದು. 96. ಇನ್ನೊಂದು 4,000 ಕಿಲೋಮೀಟರ್ ಓಡಿದ್ರೆ ಆಯಿತು, 1 ಲಕ್ಷಕ್ಕೆ ಬಂದ್ಬಿಡುತ್ತೆ ಅದು. ಸೊ ಬನ್ನಿ ಹೋಗೋಣ. ಫೈನಲಿ ನಾವು ನಮ್ಮ ದುಲಾರಿದಲ್ಲಿ ಬಂದಿದ್ದಾಯಿತು. ಆ್ಯಂಡ್ ಇವಾಗ ಟಾಪ್ ಸ್ಪೀಡ್ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ದುಲಾರಿದು. ಬಿಕಾಸ್ ದುಲಾರಿ ಆಲ್ಮೋಸ್ಟ್ ಆಯಿತು 1000 ಕಿಲೋಮೀಟರ್ ಡನ್. ಸೊ ಭಯ ಒಂದು ಟ್ಯೂನಿಂಗ್ ಹೊಡೆದ್ಬಿಟ್ಟು ಕೊಟ್ಟಿದ್ರು. ಸೊ ಅದೇ ಟ್ಯೂನಿಂಗಲ್ಲಿ ಓಡಿಸ್ಬೇಕಂತ ಟ್ರೈ ಮಾಡ್ತೀನಿ. ಬಟ್ ಗೊತ್ತಿಲ್ಲ ಟಾಪ್ ಸ್ಪೀಡ್ ಹೊಡಿಬೋದೋ ಇಲ್ಲ ಅಂತ. ಬಟ್ ಬನ್ನಿ ಚೆಕ್ಔಟ್ ಮಾಡೋಣ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಏನು ಒಂದು 2 ಮಾತು ಹೇಳಂಗೆ ಇಲ್ಲ. ರೆಡ್ ಬಾಡಿ ಕಿಟ್ ಜೊತೆ ನಮ್ಮ ದುಲಾರಿ ಗಾಡಿ ಮಾತ್ರ ಫುಲ್ ಫಾಸ್ಟೇಜ್ ಇದೆ ಗುರು. ಫಸ್ಟ್ ಟೈರ್ಗಳು ಚೇಂಜ್ ಮಾಡ್ಬೇಕು ನಾನು, ಯಾಕಂದರೆ ಸ್ಪೀಡ್ ಸಾಕಾಗ್ತಾಯಿಲ್ಲ.
ಪ್ಲಸ್ ಮುಂದೆ ಟಯರ್ ಮೇಲೆ ಅವರು ಬರೆದಿರ್ತಾರೆ ಲೈಕ್ 120 ಸ್ಪೀಡ್ ಅಂತ. ಸೊ 120 ಸ್ಪೀಡ್ ಮೇಲೆ ಹೋದರೆ ಗಾಡಿ ಒಂಚೂರು ಆಟ ಆಡಿಸ್ಬಿಡುತ್ತೆ. ಫೈನಲಿ ಹೊಸೂರು ಬೀಚ್ ಆದ್ರಿ. ಸೊ ನಮ್ಮ ಗಾಡಿಗಳು ಇವತ್ತು ಚೆಕ್ಔಟ್ ಮಾಡ್ಬೋದು ನೀವು. ಇದು ನಮ್ಮ ಡ್ಯೂಕ್ 250 ಇದೆ ಆ್ಯಂಡ್ ನಮ್ಮ ದುಲಾರಿ ಇಲ್ಲಿದೆ. ಸೊ ದುಲಾರಿ ಟೋಟಲಿ ಫುಲ್ ಕಲರ್ ಚೇಂಜು. ಸೊ ಕ್ಲೀನಾಗಿ ನೋಡ್ಸೋಕ್ಕಾಗಿಲ್ಲ. ಸೊ ಚೆಕ್ಔಟ್ ಮಾಡ್ಬೋದು ನಮ್ಮ ದುಲಾರಿ. ಆ್ಯಂಡ್ ನಮ್ಮ ಬ್ರೋಸ್ ಅವರೆಲ್ಲ ಆಚೆಯಿಂದ ಬಂದಿದ್ದಾರೆ. ಸಿಡಿ, ಬುಲ್ಲೆಟು ಮತ್ತು NS, ನಮ್ಮ WB Z R15. ಸೊ ಫೈನಲಿ ಆ ದಿವಸ ಬಂತು. ಸೊ ನಮ್ಮ ದುಲಾರಿ ಇದು ಇವತ್ತು ಟಾಪ್ ಸ್ಪೀಡ್ ಚೆಕ್ ಮಾಡ್ತಾ ಇದ್ದೀವಿ. ಯಾವ ಗಾಡಿಯಲ್ಲಿ ಅಂದ್ಕೊಂಡಿದ್ದೀರಾ? ಸೊ ದಿಸ್ ಈಸ್ ದಿ ಬೈಕ್ ಆ್ಯಂಡ್ ಇದರಲ್ಲಿ ಮೀಟ್ರೆಲ್ಲ ಚೆಕ್ ಮಾಡ್ಕೊಂಡು ಇದರಲ್ಲಿ ಚೆಕ್ ಮಾಡ್ತೀರಿ. ಸೊ ಬ್ರೋ ಅವರೇ ಚೆಕ್ ಮಾಡ್ತಾ ಇರೋದು. ಅಣ್ಣ ಕುತ್ಕೊಂತಾನೆ ಹಿಂದೆ ಇವಾಗ ಕ್ಯಾಮ್ರಾ ಇಟ್ಕೊಂಡು. ನೋಡೋಣ ಯಾವ ಥರ ವಿಡಿಯೋಗ್ರಫಿ ಎಲ್ಲ ಕತೆಗಳಿದೆ. ಹೇಳ ಅವ್ರಿಗೆ ಈ ತರ ಬುಲ್ಲೆರೋದಲ್ಲಿ ಇವಾಗ ಕಾಪ್ಸ್ ಬಂದ್ಬಿಡ್ಬೇಕು. ಒಳ್ಳೆ ಕಾಮಿಡಿ. ಯಾರು ಯಾವ ಕಡೆ ಓಡುತ್ತೆ ಗೊತ್ತಿಲ್ಲ. ಬಟ್ ಬನ್ನಿ ಇವತ್ತು ದುಲಾರಿ ಟಾಪ್ ಸ್ಪೀಡ್ ಅವಮ್ಮ ಚೆಕ್ ಮಾಡಬೇಕು. ಅದು 140 ಪ್ಲಸ್ ಓಡಬೇಕು ಅಷ್ಟೇ. ನಮ್ದು ಡ್ರೀಮು ಒಂದ್ ದಿವಸ ಆ ಥರ ಗಾಡಿಗಳಲ್ಲಿ ಓಡಾಡ್ತೀರಿ. ಸೊ ಟೈಮ್ ಬರಬೇಕು. ಇವನ್ ಫೋಟೋ ಶೂಟ್ ತಲೆ ಮೇಲೆ ಇದು ಕೂದ್ಲಿಲ್ಲ ಅಲ್ಲಿ ನೋಡಿ. ತಲೆ ಮೇಲೆ ಅಲ್ಲಿ ಕೂದ್ಲಿಲ್ಲ ಫೋಟೋ ಶೂಟ್ಗಳ ಅಂತೆ. ನೋಡ್ರಿ ಇವನೇ ಅವನು ಮಚ್ಚಾ. ಇರೋಣ ಲೇ ಈ ಎಲ್ಲ ಗಾಡಿಗಳು OnePlus ಶಡೆ ನೀನ್ ಸೆಂಟ್ರಲ್ ನೀನು. So guys, finally going to touch our top speed on ದುಲಾರಿ. ಸೊ ದುಲಾರಿಯಲ್ಲಿ ನಮ್ಮ ಕಿಕ್ಕರ್ ಇಲ್ಲ, ಇದೊಂದು ಬಾಧೆ. ಅಯ್ಯೋ ಏದಾಗ್ಬಿಟ್ರೆ ಹಿಂಗೆ ತಳ್ಳೋದು. ಕೈಯಿಂದ ಕ್ಲಚ್ ಹೋಗ್ಬಿಡೋದು ಸ್ಲಿಪ್ಪಾಗಿ. ಹಾಂ Bismillahirrahmanirrahim. So, come on guys, on your own rigs, let's check out. ಸೊ ನನ್ನ ಮೀಟರಲ್ಲಿ ಆಲ್ಮೋಸ್ಟ್ 130 ಓಡ್ತಾ ಇದೆ. ಕಾಮನ್ ಮತ್ತೆ 5th ಗೇರ್ ಬಿದ್ದೈತೆ. 4th ಗೇರಲ್ಲಿ 130 ಓಡ್ತಾ ಇದೆ.
ಸೊ ಗೈಸ್ ಆಲ್ಮೋಸ್ಟ್ ಡನ್ ವಿತ್ ಅವರ್ ರೈಡ್. ಸೊ ನಮ್ದು ಲಾರಿ ಸೆಂಟ್ರಲ್ ಬೋರ್ ಇಟ್ಕೊಂಡ್ಬಿಟ್ಟು ಲೈಟಿಗೆ. ಸೊ ಆ ಭಯದಿಂದ ಜಾಸ್ತಿ ಜೋರಿಗೆ ಓಡ್ಸೋಕೆ ಹೋಗಿಲ್ಲ, ಲಿಮಿಟೆಡ್ ಅಷ್ಟೇ ಸಾಕನ್ಸುತ್ತೆ. ಒಂದು ಕಂಟೆಂಟ್ ಬರ್ತೀವಾಗ ತಲೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸೌಂಡ್ ಇಷ್ಟ ಆಗುತ್ತೆ. ನಮಗೆ ಈ 2 ಸ್ಟ್ರೋಕ್ ಸೌಂಡ್ ಇಷ್ಟ ಆಗುತ್ತೆ. 4 ಸ್ಟ್ರೋಕ್ ಎಲ್ಲ ಏನಂದರೆ ಹಳೆ ಗಾಡಿಗಳು ಅಂದರೆ ಹಳೆ ನ್ಯೂ ಜನ್ರೇಷನ್ನು ಸೌಂಡ್ ಕಮ್ಮಿ, ಹೆಂಗೆ ಸೌಂಡ್ ಮಾಡ್ಬೇಕಂತ ಗೊತ್ತಿಲ್ಲ. ಇವೆಲ್ಲ ಓಲ್ಡ್ ಜನ್ರೇಷನು ಸೌಂಡ್ ಮಾಡೋದ್ರಲ್ಲೇ ವೈರಲ್ಲಿ ಇವೆಲ್ಲ ಅಂತ. ಸೊ ಬನ್ನಿ ಗಾಯ್ಸ್ ನಡೀರಿ ಹೋಗೋಣ. ಸೊ ನಮ್ಮ ಬ್ರೋ ಇವಾಗ ಎಲ್ಲ ರೆಡಿ ಆಗಿದ್ದೀರಿ. ಸೊ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್, ಯಮಹ ಅಂದರೆ ಫುಲ್ ಮ್ಯೂಸಿಕ್ ಸಿಸ್ಟಮ್, ಫುಲ್ಲಿ ಮಾಡಿಫೈಡು, ಏನೇನೋ ಕಂಟೆಂಟ್ಗಳು. ಸೊ ಬನ್ನಿ ಗೈಸ್ ಹೋಗೋಣ. ಅವರೆಲ್ಲ ಫುಲ್ ಶೋ ನೋಡ್ತಾವ್ರೆ, ಅಲ್ಲಿ ಮಕ್ಕಳೆಲ್ಲ ಶೋ ನೋಡ್ತಾವ್ರೆ. ಸೊ ಒಳ್ಳೆ ಸೌಂಡು. ಈ ನಮ್ಮ ಟಮ್ಟೆಗ್ಲಿಗೆ ನಮಗೆ ಕರಿಯಂಗಿದ್ದಾರೆ ಎಲ್ಲರೂ ಇವಾಗ. ಸೊ ನಮ್ಮ ಟಾಪ್ ಸ್ಪೀಡು ಬಂದ್ಬಿಟ್ಟು ಈ ಮೀಟ್ರಿಗಳೆಲ್ಲ ಫಾಲ್ಟಿಗೆ ಗುರು RXದು ಹೋಗೋದೊಂದು ಸ್ಪೀಡು, ಇವರು ನೋಡ್ಸೋದು ಒಂದು ಸ್ಪೀಡು, ಬೇರೆನೇ ಕತೆಗಳಿದೆ. ಸೊ ನೋಡಿ ಇವಾಗ ಥರ್ಡ್ ಗೇರಲ್ಲಿ 100 110 ನೋಡ್ತಾ ಇದೆ ಅನ್ಕೊಳ್ಳಿ, ಆಲ್ಮೋಸ್ಟ್ 120. ಕಮಾನ್. ಟ್ಯೂನ್ ಇನ್ನೂ ಆಗಿಲ್ಲ, ಟ್ಯೂನ್ ಮಾಡಬೇಕಾಗಿತ್ತು ಬಟ್ ಇನ್ನೂ ನಾವು ಟ್ಯೂನ್ ಮಾಡಿಲ್ಲ. ಓಹೋ ಸೊ ಗೈಸ್ ಟೋಟಲಿ ಬೈಕ್ ಡನ್. ಲೈಟಿಗೆ ಇಟ್ಕೊಂಡು ಪಿಸ್ಟನ್ನು ನೋಡೋಣ ಸ್ಟಾರ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಲೆಟ್ ಮೀ ಚೆಕ್ ದಿಸ್ ಔಟ್. ಕೊಕ್ಕಡದಲ್ಲಿ ಸೊ ಗೈಸ್ ಪಿಸ್ಟನ್ ಹಿಡ್ಕೊಂಡ್ಬಿಡ್ತು. ಸೊ ಇನ್ನು ಅಷ್ಟೇ ನಾರ್ಮಲ್ ಹೋಗ್ಬೇಕು, ಇದರಿಂದ ಜಾಸ್ತಿ ಓಟ್. ಸೊ ಗಾಯ್ಸ್ ಹೊಸಕೋಟೆದಲ್ಲಿ ಹೆಂಗೆ ಅಣ್ಣ ಮಳೆ? ಏನು ವೆದರ್ ಏನು ಹೇಳ್ತಾ ಇದೆ? ಮಳೆ ವೆದರ್ ಏನು ಹೇಳ್ತಾ ಇದೆ ಅಣ್ಣ? ನನಗೇನು ಹೇಳಿಲ್ಲ, ನಿಮಗೇನೋ ಹೇಳಿದ್ರೆ. ಸೊ ಚೆಕ್ಔಟ್ ಮಾಡ್ಬೋದು, ಗಾಡಿಗಳೆಲ್ಲ ಇದೆ. ನಾವು ಮೆಹರಾಜ್ ಬ್ರೋ ಇದ್ದಾರೆ, ಅಲ್ಲಿ ನಮ್ಮ ಶೂಟ್ ನಡೀತಾ ಇದೆ ನಮ್ಮ ಗಾಡಿಗಳಲ್ಲೇ. ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಹಂಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಬೇಕು ನಮ್ಮ ಇದಕ್ಕೆ ಆಡಿಯನ್ಸ್ಗೆ. ನೀವು JCB ಐತೆ. ಸೊ ಅಲ್ಲಿ JCB ಪುರೇ ಆಗ್ತಿದೆ ಮಚ್ಚ ಕರೆಕ್ಟಾಗಿ ಐತಾ ಫ್ರಮು? ಕರೆಕ್ಟಾಗಿದೆಯಾ? ಸೊ ಗೈಸ್ ಬನ್ನಿ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಹೆಲ್ತ್, ರೈಡ್ ಸೇಫ್ಲಿ, ಹೆಲ್ಮೆಟ್ ಹಾಕೊಂಡು ಗಾಡಿನ ಓಡಿಸ್ರಿ. ಇನ್ನೊಂದು ಸೌಂಡ್ ಕೇಳಿಸ್ಕೊಂಬಿಡಿ ಸೌಂಡು. ಸೊ ಬನ್ನಿ ಗೈಸ್ ಸಿಗೋಣ, ಬಾಯ್ ಬಾಯ್.